ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ. ಹೌದು ವೀಕ್ಷಕರೇ, ನಿಮ್ಮ ಅಕೌಂಟಿಗೂ ಕೂಡ ಈಗಾಗಲೇ ಹಣ ಬಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಅದಕ್ಕೆಂದರೆ ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ ನಿಮ್ಮ ಅಕೌಂಟಿಗೆ ಹಣ ಯಾವಾಗ ಬರುತ್ತೆ ಎಂಬುದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ವೀಕ್ಷಕರೇ. ಹಾಗೆ ಎಲ್ಲ BPL ಕಾರ್ಡ್ ಇದ್ದವರು ಕೂಡ, ರೇಷನ್ ಕಾರ್ಡ್ ಇದ್ದವರು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇರುವಂಥದ್ದು. ಹೌದು, ಇದು ಇದೀಗ ಬಂದ ಆಹಾರ ಇಲಾಖೆ ನಿಮಗೆ ಮುಂದಿನ ಬರುವ ದಿನಗಳಲ್ಲಿ ಅನ್ನಭಾಗ್ಯ ಜೊತೆಗೆ ಈ 7 ವಸ್ತುಗಳನ್ನು ಕೂಡ ಸಿಗುವ ಸಾಧ್ಯತೆ ಇರುವಂಥದ್ದು. ಹೌದು, ಅನ್ನಭಾಗ್ಯ ಆಹಾರ ಕಿಟ್ ಬಗ್ಗೆ ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ. ಮತ್ತು ಇವರಿಗೆಲ್ಲ ಕಾರ್ಡು ರದ್ದಾಗುತ್ತಿದೆ. ಸ್ವಂತ ಮನೆ ಮತ್ತು ಇಲ್ಲಿ ಕಾರ್ ಇದ್ದರೆ BPL ಕಾರ್ಡ್ ರದ್ದಾಗುತ್ತಾ, ಇದರ ಬಗ್ಗೆ ಕೂಡ ಡೀಟೇಲ್ ಆಗಿ ನೋಡೋಣ. ಮತ್ತು ಶಕ್ತಿ ಯೋಜನೆ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ವೀಕ್ಷಕರೇ. ಇಂಥವ್ರಿಗೆ ಎಲ್ಲ ಉಚಿತ ಬಸ್. ಹೌದು ವೀಕ್ಷಕರೇ, ಇದರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹಾಗೆ ಕರ್ನಾಟಕದಲ್ಲಿ ಇನ್ನೂ 5 ದಿನಗಳ ಕಾಲ ಭಾರೀ ಮಳೆ ಆಗಲಿದೆ ಅಂತ ಖುದ್ದು ಹವಾಮಾನ ಇಲಾಖೆ ಹೇಳಿರುವಂಥದ್ದು ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳು ಭಾರೀ ಮಳೆ ಆಗಲಿದೆ ಅಂತ ನೋಡೋಣ. ಮುಂದೆ ಕಡೆಗೆ ಬಂಗಾರದ ಬೆಲೆ ಕೂಡ ಮತ್ತೆ ದಾಖಲೆ ಮೀರಿದೆ. 14 ವರ್ಷ ಅಲ್ಲ ವೀಕ್ಷಕರೇ, ಇಡೀ ಇತಿಹಾಸದಲ್ಲಿ ಭಾರತ ಈ ಒಂದು ಬಂಗಾರದ ಬೆಲೆ ಏರಿಕೆ ಮಹಿಳೆಯರಿಗೂ ಕೂಡ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಬೆಳ್ಳಿಯ ದರವು ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗುವುದು ಇನ್ನು ಕೊನೆಯವರೆಗೂ ಈ ಒಂದು ಡೀಟೇಲ್ ಆಗಿ ಅರೆಸ್ಟ್ ಬಗ್ಗೆ ಕೂಡ ಎಚ್ಚರವಾಗಿ. ಯಾಕೆಂದರೆ ಕರ್ನಾಟಕದಲ್ಲಿ ತುಂಬಾ ಆನ್ಲೈನ್ಗಳನ್ನು ಸೈಬರ್ ವಂಚಕರು ಕರ್ನಾಟಕದಲ್ಲಿಯೂ ಅದರಲ್ಲಿಯೂ ಕೂಡ ಬೆಂಗಳೂರು ನಗರದಲ್ಲಿಯೂ ಡಿಜಿಟಲ್ ಅರೆಸ್ಟ್ಗಾಗಿ ಮಾಡ್ತಾ ಇದ್ದಾರೆ, ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಎಂಬುದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ. ಇದರ ಬಗ್ಗೆ ಕೂಡ ಮೊಬೈಲ್ ಫೋನ್ ಇದ್ದವರು ವಿಡಿಯೋನು ಕೊನೆ ತನಕ ನೋಡಲೇಬೇಕು. ಹಾಗೆ ಎಲ್ಲ ಗೃಹಲಕ್ಷ್ಮಿ ಅವರು ಕೂಡ ಸದ್ಯಕ್ಕೆ ಸಿಹಿ ಸುದ್ದಿ ಬರ್ತಾ ಇದೆ. ಹೌದು, ಈ ಹಣ ಜಮೆ ಆಗಲು ಶುರುವಾಗಿದೆ. ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಲೈಕಿಂದ ಇದೇ ಥರ ಹೆಚ್ಚು ವಿಡಿಯೋನು ನಿಮಗೆ ಸಿಗುತ್ತವೆ. ಹಾಗೆ ಕಮೆಂಟಲ್ಲಿ ನಿಮಗೆ ಜುಲೈ ತಿಂಗಳ ಕಂತಿನ ಹಣ ಬಂದಿರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ಇರಿ. ಎಷ್ಟು ಒಂದು ಕಂತಿನ ಬಾಕಿ ಇದೆ ಅದನ್ನು ಕೂಡ ನಮಗೆ ನೀವು ತಿಳಿಸಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಹೌದು, ಆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ನೋಡ್ತಾ ಹೋದಾದರೆ ಇಲ್ಲಿ ಜುಲೈ ತಿಂಗಳ ಕಂತಿನ ಹಣವನ್ನು ಜಮೆ ಮಾಡಲು ಶುರು ಮಾಡಲಾಗಿದೆ. ಅಕೌಂಟ್ಗೆ ಈಗಾಗಲೇ ಜನರಿಗೆ ಬರ್ತಾ ಇದೆ. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಜೂನ್ ತಿಂಗಳವರೆಗೂ ಕೂಡ ಹಣ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಂದಿತ್ತು. ಈಗ ನೆಕ್ಸ್ಟ್ ದಸರಾ ಹಬ್ಬಕ್ಕೆ ಅಂತ 2,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ. ಹೌದು ವೀಕ್ಷಕರೇ, ಈಗ ಈ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ. ಅಂದರೆ ಸೀದಾ ಹೋಗಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಸಿ. ಯಾಕೆಂದರೆ 20ನೇ ತಾರೀಕಿನ ಒಳಗಡೆ ಈ ಒಂದು ಹಣವನ್ನು ರಿಲೀಸ್ ಮಾಡಲಾಗಿದ್ದು, ಅಕ್ಟೋಬರ್ ಒಳಗಾಗಿ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬಂದು ಸೇರಲು ಸಾಧ್ಯ. ಇಲ್ಲಿಗೆ ಬಂದಿರುವಂಥದ್ದು ಒಟ್ಟು ಇಲ್ಲಿ 3 ತಿಂಗಳ ಹಣ ಬಾಕಿ ಇದೆ ಸರ್ಕಾರದಿಂದ. ಹೌದು, ಜುಲೈ ತಿಂಗಳ, ಆಗಸ್ಟ್ ತಿಂಗಳು ಕೂಡ ಹಾಗೂ ಸೆಪ್ಟೆಂಬರ್ ತಿಂಗಳು ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ ಈಗಾಗಲೇ ಖುದ್ದು ಹೇಳಿದರು. ಅದರಲ್ಲಿ ಜುಲೈ ತಿಂಗಳ ಹಣ ಅಂತೂ ಈಗ ಬಿಡುಗಡೆ ಆಗಿದೆ. ಅಧಿಕೃತವಾಗಿ ಮಾಹಿತಿ ಕೂಡ ಬಂದಿರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನು ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಜುಲೈ ತಿಂಗಳ ಹಣ ನಿಮಗೆ 5 ಅಕ್ಟೋಬರ್ ಒಳಗೆ ಬಂದಿದೆ. ಮುಂದಿನ ಕಂತು ಆಗಸ್ಟ್ ತಿಂಗಳ ಕಂತು ಕೂಡ ನಿಮಗೆ ಇದೇ 1 ಅಕ್ಟೋಬರ್ 20ನೇ ತಾರೀಕಿನ ಒಳಗಡೆ. ಅದಕ್ಕಂದರೆ ದೀಪಾವಳಿ ಹಬ್ಬದ ಇರೋದ್ರಿಂದ ಸರ್ಕಾರದಿಂದ ನಿಮಗೆ ಮತ್ತೆ 2,000 ರೂಪಾಯಿ ಅಂದರೆ ಅಕ್ಟೋಬರಲ್ಲಿ ನಿಮಗೆ ಒಟ್ಟು 4,000 ರೂಪಾಯಿ ಹಣ ಜಮೆ ಆಗುತ್ತದೆ. ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಇನ್ನೂ ಸ್ವಲ್ಪ ತಡವಾಗಿ ಬಿಡುಗಡೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳಲಾದರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಮಹಿಳೆಯರಿಗೆ ಸ್ವಂತ ಉದ್ಯಮಗಳಾಗಿ ಮಾಡಲು ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಸ್ಥಾಪಿಸಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ವೀಕ್ಷಕರೇ. ಅಂದರೆ ಗೃಹಲಕ್ಷ್ಮಿ ಅವರು ಈ ಒಂದು ಸಂಘದಲ್ಲಿ ಹೆಸರಿನಲ್ಲಿ ಸೇರ್ಪಡೆ ಮಾಡಿಕೊಂಡರೆ ಅವರಿಗೂ ಸಾಲ ಸೌಲಭ್ಯ ಕೂಡ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಿದೆ. ಫಲಾನುಭವಿಗಳಿಗೆ ತಮ್ಮದೇ ಬರುವಂಥ ಗೃಹಲಕ್ಷ್ಮಿ ದುಡ್ಡನ್ನು ಸಾಲದ ಒಂದು ಮೊತ್ತವನ್ನು ರಿಪೇಮೆಂಟ್ ಮೂಲಕ ಅಂದರೆ ಸಾಲ ಮರುಪಾವತಿ ಮಾಡುವಾಗ ಗೃಹಲಕ್ಷ್ಮಿ ಹಣವನ್ನು ಮರುಪಾವತಿ ಮಾಡಿದರೆ ಅವರಿಗೆ ಸಾಲ ಸಿಗುವ ಈ
ಕಡೆ 2,000 ರೂಪಾಯಿ ಸರ್ಕಾರದಿಂದ ಬಂದಿರುವಂಥದ್ದು ಹಣವನ್ನು ಅವರು ಸಾಲ ರಿಪೇಂಟ್ ಅಲ್ಲಿ ಬಳಸಬಹುದು. ಮತ್ತು ಇಲ್ಲಿ ಅವರು ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ಸದಸ್ಯರಾದರೆ ಅವರಿಗೆ ಸಂಘದ ಮೂಲ ಸಾಲ ಕೂಡ ಸಿಗುತ್ತದೆ. ಎಷ್ಟು ಸಾಲ ಸಿಗುತ್ತೆ ಎಂಬುದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಬರುವುದು ಮಾತ್ರ ಬಾಕಿ ಇದೆ. ಇನ್ನೂ 2 ತಿಂಗಳ ಒಂದು ಯೋಜನೆ ಜಾರಿಗೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ವೀಕ್ಷಕರೇ, ಇನ್ನು ಎರಡನೇದಾಗಿ ಎಲ್ಲ ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ, ಹೌದು ವೀಕ್ಷಕರೇ, ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೆ, ಅದರಲ್ಲೂ ಕೂಡ BPL ಕಾರ್ಡ್ ಇದ್ದವ್ರಿಗೂ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವ ತಡೆಯಲು, ದುರ್ಬಳಕೆ ಆಗುತ್ತಿರುವುದು ತಡೆಯಲು ಸರ್ಕಾರ ಅಕ್ಕಿ ಪ್ರಮಾಣದ ಕಡಿಮೆ ಮಾಡಲಿದೆ ಅಂತ ಹೇಳಲಾಗ್ತದೆ. ಅಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಮುಂದಿನ ಬರುವ ದಿನಗಳಲ್ಲಿ ಅಗತ್ಯ ಇಲ್ಲಿ ಏನಂತಾರೆ, ಪೌಷ್ಟಿಕಾಹಾರ ಧಾನ್ಯಗಳನ್ನು ವಿತರಣೆ ಮಾಡುವುದರ ಬಗ್ಗೆ ಕೂಡ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ಕಡಿಮೆ ಮಾಡಿ ಆಹಾರ ಕಿಟ್ಟನ್ನು ವಿತರಿಸಲು ಸರ್ಕಾರ ಮುಂದಿನ ಬರುವ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನೋದೇ ಬಾಕಿ ಇರುವಂಥದ್ದು. ಈಗಾಗಲೇ ಇದರ ಬಗ್ಗೆ ಕೂಡ DK ಶಿವಕುಮಾರ್ ಅವರು ಒಂದು ಮಾತನ್ನು ಕೊಟ್ಟಿರುವಂಥದ್ದು. ಅನ್ನಭಾಗ್ಯ ಅಕ್ಕಿ ದುರ್ಬಳಕೆ ಕಡಿಮೆ ಮಾಡಬೇಕು ಸರ್ಕಾರ, ಇದಕ್ಕೋಸ್ಕರ ಕೆಲವು ವರಿಷ್ಠರನ್ನು ಪರಿಶೀಲನೆ ಮಾಡಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ. ಇನ್ನು ಮುಂದೆ ಕಡೆಗೆ ರಾಜ್ಯ ಜನರಿಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸಿಗುತ್ತಿರುವ 10 kg ಅಕ್ಕಿ ಬದಲಾಗಿ 5 kg ಅಕ್ಕಿ ಕೊಟ್ಟು ಹೆಚ್ಚುವರಿ ನೀಡುತ್ತಿರುವ 5 kg ಬದಲು ಪೌಷ್ಟಿಕಾಂಶವನ್ನು ಆಹಾರ ಪದಾರ್ಥಗಳು ಒಳಗೊಂಡು ಕಿಟ್ಟನ್ನು ವಿತರಣೆ ಮಾಡಲಾಗ್ತದೆ. ಶೀಘ್ರದಲ್ಲಿ ಯೋಜನೆಯಲ್ಲಿ ಚಾಲನೆ ಸಿಗಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತದೆ. ಅಂದರೆ ಈ ಒಂದು ಆಹಾರ ಕಿಟ್ಟನ್ನು ಏನೆಲ್ಲ ಸರ್ಕಾರ ಕೊಡಬಹುದು, ಈಗ ಬೇರೆ ರಾಜ್ಯಗಳಲ್ಲಿ ನಾವು ನೋಡೋದಾದರೆ ಅಲ್ಲಿ ಸಕ್ಕರೆ ನೋಡ್ತಾರೆ, ಉಪ್ಪು ನೋಡ್ತಾರೆ ಮತ್ತು ಅಡುಗೆ ಎಣ್ಣೆ ಕೊಡ್ತಾರೆ. ಅಂದರೆ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ತುಂಬ ಸಹಾಯವಾಗುವಂಥ ಒಂದು ಯೋಜನೆಯನ್ನು ಇಲ್ಲಿ ಬೇರೆ ರಾಜ್ಯಗಳಲ್ಲಿ ಇರುವಂಥ, ಅದೇ ಥರ ನಮ್ಮ ಕರ್ನಾಟಕದಲ್ಲೂ 10 kg ಅಕ್ಕಿ ಬದಲಾಗಿ 5 kg ಅಕ್ಕಿ ಕೊಟ್ಟು ಬದಲಾಗಿ ಇಲ್ಲಿ ಸಕ್ಕರೆ ಆಗಿರಬಹುದು, 1 kg ಉಪ್ಪು ಆಗಿರಬಹುದು, 1 kg ತೊಗರಿ ಆಗಿರಬಹುದು. ಅದೇ ರೀತಿಯಾಗಿ ಕೂಡ ಎಣ್ಣೆಯನ್ನು 1 ಲೀಟರ್ ಕೊಡಬಹುದು. ಟೀ ಪುಡಿ 100 ಗ್ರಾಮ್ ಕೊಡ್ಬೋದು, ಕಾಫಿ ಪುಡಿ 50 ಗ್ರಾಮ್, ಗೋಧಿ 2 kg, ಅಂದರೆ 2 kgಯನ್ನು ಕೊಡಬಹುದು. 7 ವಸ್ತುಗಳು ಕೂಡ ಸಾಧ್ಯತೆ ಇದೆ. ಆದರೆ ಇದು ಕೇವಲ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಅಧಿಕೃತವಾಗಿ ಇನ್ನೂ ಕೂಡ ಅಪ್ಡೇಟ್ ಯಾವುದು ಕೂಡ ಬಂದಿಲ್ಲ. ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬರುವವರೆಗೂ ಕೂಡ ಈ ಒಂದು ಯೋಜನೆ ಇನ್ನೂ ಕೂಡ ಜಾರಿಯಾಗಿಲ್ಲ. ವೀಕ್ಷಕರೇ, ಇನ್ನೂ BPL ಕಾರ್ಡ್ ಇದ್ದವ್ರಿಗೂ ಸದ್ಯಕ್ಕೆ ಈಗ ಯಾವ ಥರ ಸಿಕ್ಕಾಗಿದೆ ಅದೇ ಥರ ಸಿಗುವ ಮುಂದಿನ ಬರುವ ದಿನಗಳಲ್ಲಿ ಇದರ ಬಗ್ಗೆ ಕೂಡ ಸರ್ಕಾರದಿಂದ ಏನಾದರೂ ನಾವು ನಿಮಗೆ ವಿಡಿಯೋನ ಮೂಲಕ ಮಾಹಿತಿ ಕೊಡುತ್ತೇವೆ. ಮೊದಲು ಅನಕ್ಷರವನ್ನು ಇಲ್ಲಿ ತೆಗೆದು ಹಾಕಲಾಗುತ್ತದೆ. ಇದೆ ಅಂದರೆ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಮಾಡುವುದರಲ್ಲಿ ಸರ್ಕಾರ ಈಗ ಗಂಭೀರವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಇನ್ನೊಂದು ಕಡೆಗೆ ಶ್ರೀಮಂತರು ಸರ್ಕಾರಿ ನೌಕರರು ಸುಳ್ಳು ದಾಖಲೆ ಕೊಟ್ಟು 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರಿಗೆ ಸ್ವಂತ ಮನೆ 1000 ಚದರ ವಿಸ್ತೀರ್ಣದಲ್ಲಿ ಒಂದು ಭವ್ಯವಾದ ಮನೆ ಕಟ್ಟಿದವರಿಗೆ ಒಂದು ರೇಷನ್ ಕಾರ್ಡ್ಗಳು ರದ್ದು ಮಾಡ್ತಾರೆ. ಅಂದರೆ ಇಲ್ಲಿ BPL ಕಾರ್ಡ್ ಇದ್ದವರಿಗೆ APL ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಅನರ್ಹರನ್ನು ಪತ್ತೆ ಮಾಡ್ತಾ ಇದ್ದಾರೆ. ಇನ್ನು ಮೋಸ ಮಾಡಿ ಸುಳ್ಳು ದಾಖಲೆ ಕೊಟ್ಟು ಪಡೆದವರಿಗೆ ಒಂದು BPL ಕಾರ್ಡು ರದ್ದಾಗುತ್ತೆ, ಅಂದರೆ APL ಕಾರ್ಡು ಆಗುತ್ತೆ. ಜೊತೆಗೆ ಅದಕ್ಕೆ ನೋಟಿಸ್ ಕೂಡ ಕಳಿಸಲಾಗ್ತದೆ. ಆ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕು, ಇಲ್ಲವಾದರೆ ಅವರ ದಂಡ ಕೂಡ ಹಾಕಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾಯಿದೆ. ಎಷ್ಟು ಒಂದು ಪಡಿತರ ಪಡೆದುಕೊಂಡಿದ್ದಾರೆ ಅದನ್ನು ಕೂಡ ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಿ ಅಷ್ಟು ದಂಡವನ್ನು ಕೂಡ ವಸೂಲಿ ಮಾಡಲಾಗ್ತದೆ ಅಂತ ಇಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬಂದಿರುವಂಥದ್ದು. ವೀಕ್ಷಕರೇ, ಇನ್ನು ಮುಂದೆ ಕಡೆಗೆ ಇಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈಗ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ. ಹೌದು, ಖುದ್ದು ಹವಾಮಾನ ಇಲಾಖೆ ಕಡೆಯಿಂದ ಇದು ಮಾಹಿತಿ ಇಲ್ಲಿ ಬಂದಿರುವಂಥದ್ದು. ವೀಕ್ಷಕರೇ, ದಿಢೀರ್ನೆ ಮತ್ತೆ ವಾಯು ಭಾರತ ಕುಸಿತವಾಗಿರುವುದರಿಂದ ಕರ್ನಾಟಕದಲ್ಲಿ 5 ದಿನದವರೆಗೂ ಕೂಡ, ಅಂದರೆ 6ನೇ ತಾರೀಕಿನವರೆಗೆ
ಮಳೆ ಆಗಲಿದೆ ಅಂತಲೂ ಕೂಡ ಇಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ಕರಾವಳಿ, ಮಲೆನಾಡು ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಭಾರೀ ಮಳೆ ಆಗಲಿದೆ ಅಂತಲೂ ಇಲ್ಲಿ ಹೇಳಲಾಗ್ತದೆ. ಪ್ರವಾಸ ಹಾಗೂ ಅತಿವೃಷ್ಟಿಗೆ ಒಳಗಾಗಿದ್ದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಪ್ರಮಾಣ ಇಳಿಕೆ ಆಗಲಿದೆ ಅಂತಲೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಇನ್ನೊಂದು ಕಡೆಗೆ ಬೀದರ್, ಗುಲ್ಬರ್ಗ ಜಿಲ್ಲೆ ಮಳೆ ಬಿಡುವ ಕೊಟ್ಟಿದ್ದರೆ ರಾಯಚೂರು, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ ಜಿಲ್ಲೆ ಕೂಡ ಮಳೆ ಮುಂದುವರಿಯಲಿದೆ ಅಂತ ಇನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಕಡೆ ಉಡುಪಿ, ರಾಯಚೂರು, ಶಿವಮೊಗ್ಗ, ಯಾದಗಿರಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳು ಸಾಧಾರಣ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ನಿಮ್ಮ ಊರಲ್ಲಿಯೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ದರೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಯಾಕಂದರೆ ಕರ್ನಾಟಕದ ರಾಜ್ಯದಂತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದ 5-7 ದಿನಗಳ ಕಾಲ ಎಚ್ಚರಿಕೆ ಅಗತ್ಯ ಇದ್ದಕ್ಕೆಂದರೆ ರಾಜ್ಯದಂತ ಗುಡುಗು ಸಹಿತ ಜೋರಾಗಿ ಗಾಳಿಯೊಂದಿಗೆ ಅಲ್ಲಲ್ಲಿ ಚದುರಿದಂಥ ಸಾಧಾರಣ ಮಳೆ ಆಗಲು ಸಾಧ್ಯತೆ ಇದೆ ಅಂತ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ಈಗಾಗಲೇ ಬರೆಯಲಾಗಿದೆ. ವೀಕ್ಷಕರೇ, ಹೌದು, 7 ದಿನಗಳ ಕಾಲ ಅಂದರೆ 6ರಿಂದ 7 ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಂತ ಎಲ್ಲ ಜಿಲ್ಲೆಗಳು ಕೂಡ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗ್ತದೆ. ಇನ್ನು ಮುಂದೆ ಕಡೆಗೆ ಬಂಗಾರದ ಬೆಲೆ, ಬೆಳ್ಳಿ ಬೆಲೆ ಭಾರಿ ಏರಿಕೆ ಅಂತ ಹೇಳಬಹುದು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈಗ ಬಂಗಾರದ ಬೆಲೆ ಬಂದಿರುವಂಥ ಬೆಳ್ಳಿ ದರವು ಕೂಡ ದಾಖಲೆ